ಸ್ನೇಹಿತರೆ, ನೀವು ಫ್ಲೈಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಫ್ಲೈಟ್ ಒಂದು ಸಮುದ್ರದ ಮಧ್ಯದಲ್ಲಿರುವಂತಹ ತುಂಬಾ ವಿಚಿತ್ರ ಮಾನ್ಸ್ಟರ್ ಜೀವಿಗಳು ವಾಸವಾಗಿರುವ ಒಂದು ಭಯಾನಕ ಐಲ್ಯಾಂಡ್ ನಲ್ಲಿ ಬಿದ್ದೋದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಅಂತದೇ ಒಂದು ಥ್ರಿಲ್ಲಿಂಗ್ ಫ್ಯಾಂಟಸಿ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ಸ್ನೇಕ್ ಫಾರ್ ದ ಲಾಸ್ಟ್ ವರ್ಡ್ ಅಂತ. ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಮತ್ತೆ ಅಡ್ವೆಂಚರ್ ಆಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಒಂದು ಫ್ಲೈಟ್ ಕ್ರಾಶ್ ಆಗಿ ಬೀಳ್ತಿರೋದನ್ನ ತೋರಿಸ್ತಾರೆ. ಆ ಫ್ಲೈಟ್ ನ ಭಾಗಗಳೆಲ್ಲ ಪೀಸ್ ಪೀಸ್ ಆಗಿ ಎಲ್ಲೆಲ್ಲೋ ಹೋಗಿ ಒಂದು ಕಾಡಿನ ಮಧ್ಯದಲ್ಲಿ ಬೀಳ್ತಾ ಇರ್ತವೆ. ಹಾಗೆ ಆ ಫ್ಲೈಟ್ ನ ಪೈಲಟ್ ಗಳಿರುವಂತ ಪಾರ್ಟ್ ಒಂದ್ ಕಡೆ ಹೋಗಿ ಬಿದ್ದಿರುತ್ತೆ. ಅದ್ರೊಳಗಡೆ ಇದ್ದ ಪೈಲಟ್ ಗಳು ಜೀವಂತವಾಗಿರ್ತಾರೆ. ಅದರಿಂದ ಅವರು ರೇಡಿಯೋ ಟ್ರಾನ್ಸ್ಮಿಟರ್ ಇಂದ ರೆಸ್ಕ್ಯೂ ಟೀಮ್ ಗೆ ಸಿಗ್ನಲ್ ಕೊಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಆ ರೇಡಿಯೋ ಟ್ರಾನ್ಸ್ಮಿಟರ್ ಫ್ಲೈಟ್ ಇಂದ ಹೊರಗಡೆ ಬಿದ್ದಿರುತ್ತೆ. ಅದರಿಂದ ಅದನ್ನ ತಗೊಳ್ಳೋದಕ್ಕೆ ಅಂತ ಒಬ್ಬ ಪೈಲಟ್ ಆ ಫ್ಲೈಟ್ ಇಂದ ಹೊರಗಡೆ ಬಂದು ಆ ಟ್ರಾನ್ಸ್ಮಿಟರ್ ಹತ್ರ ಹೋದಾಗ ಅವನ ಅಕ್ಕಪಕ್ಕ ಎಲ್ಲ ಯಾವುದೋ ಒಂದು ಪ್ರಾಣಿಯ ಮೊಟ್ಟೆಗಳು ಹೊಡೆದೋಗಿರ್ತವೆ. ಆ ಫ್ಲೈಟ್ ನ ಕ್ಯಾಪ್ಟನ್ ಶರ್ಟ್ ಕೂಡ ಅಲ್ಲೇ ಬಿದ್ದಿರುತ್ತೆ. ಆದ್ರೆ ಆ ಕ್ಯಾಪ್ಟನ್ ಮಾತ್ರ ಅಲ್ಲಿ ಇರೋದಿಲ್ಲ. ಅದರಿಂದ ಆ ಪೈಲಟ್ ತುಂಬಾ ಭಯದಿಂದ ಕ್ಯಾಪ್ಟನ್ ಎಲ್ಲೋದ್ರು ಅಂತ ನೋಡ್ತಿರ್ಬೇಕಾದ್ರೆ ಆ ಪೈಲಟ್ ಮುಂದೆ ಒಂದು ಮಾನ್ಸ್ಟರ್ ಪ್ರಾಣಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮೂವಿ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಅವಾಗ ಫ್ಲೈಟ್ ಒಳಗಡೆ ಒಂದು ಪತ್ರನ ಓದ್ತಿರುವಂತ ಅವ್ರನ್ನ ತೋರಿಸ್ತಾರೆ. ಅವನ ಹತ್ರ ಆ ಫ್ಲೈಟ್ ನ ಏರ್ ಹೋಸ್ಟರ್ ಬಂದು ಸರ್ ನಿಮ್ಗೆ ಏನಾದ್ರೂ ಕುಡಿಯೋದಕ್ಕೆ ನೀರ್ ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರೇನ್ ಬೇಡ ಅಂತ ಹೇಳ್ತಾನೆ. ಆದ್ರೆ ಅವನು ತುಂಬಾ ಯಾಕೋ ಬೇಜಾರದಲ್ಲಿರ್ತಾನೆ. ಅವನು ಅವನ ಮನಸ್ಸಿನಲ್ಲಿ ನಾನು ಈ ಜೀವನದಲ್ಲಿ ಬದುಕಬೇಕಾ ಇಲ್ಲ ಸಾಯ್ಬೇಕಾ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಆ ಏರ್ ಹೋಸ್ಟರ್ ಮುಂದೆ ಹಾಗೆ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದ್ ಕಡೆ ಒಬ್ರ ಮೇಲೆ ನೀರನ್ನ ಚೆಲ್ಬಿಡ್ತಾಳೆ. ಅದರಿಂದ ಆ ಲೇಡಿ ಮೇಲ್ಗಡೆ ಎದ್ದು ಅವರ ಬಟ್ಟೆನ ಕ್ಲೀನ್ ಮಾಡ್ಕೋತಾ ಇರ್ಬೇಕಾದ್ರೆ ಆ ಲೇಡಿನ ನೋಡಿದ ಅವ್ರನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಲೇಡಿ ಬೇರೆ ಯಾರು ಅಲ್ಲ, ಹಿಂದೆ ಅವ್ರೇನ್ ತುಂಬಾ ಪ್ರೀತಿ ಮಾಡ್ತಿದ್ದಂತ ಹುಡುಗಿ. ಅವಳ ಹೆಸರು ರೌನಿಂಗ್ ಅಂತ. ಅವಳು ಎಜುಕೇಶನ್ ಗೆ ಅಂತ ಬೇರೆ ದೇಶಕ್ಕೆ ಅವಳ ಫ್ರೆಂಡ್ ಲಿಯಾ ಜುನ್ ಜೊತೆ ಹೋಗಿರ್ತಾಳೆ. ಅದರಿಂದ ಅವಳ ಜೊತೆ ಅವ್ರನ್ಗೆ ಕಾಂಟ್ಯಾಕ್ಟ್ ಮಿಸ್ ಆಗಿರುತ್ತೆ. ಅವಳನ್ನ ಫ್ಲೈಟ್ ನಲ್ಲಿ ನೋಡಿ ಅವ್ರನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿ ತುಂಬಾನೇ ಚಂಡಮಾರುತ ಇದ್ದಿದ್ರಿಂದ ಹೋಗ್ತಿದ್ದ ಫ್ಲೈಟ್ ಗೆ ಸಿಡ್ಲೊಡ್ದು ಆ ಫ್ಲೈಟ್ ಕೆಳಗಡೆ ಬೀಳ್ತಾ ಇರುತ್ತೆ. ಅದರಿಂದ ಆ ಫ್ಲೈಟ್ ಒಳಗಡೆ ಇದ್ದ ಜನರೆಲ್ಲ ತುಂಬಾ ಭಯದಿಂದ ಕೂಗಾಡ್ತಾ ಇರ್ಬೇಕಾದ್ರೆ ಅವ್ರೇನ್ ಮಾತ್ರ ಅವನಿಗಿರೋ ಪ್ರಾಬ್ಲಮ್ಸ್ ನೆಲ್ಲ ನೆನ್ಪು ಮಾಡ್ಕೊಂಡು ನನ್ ಸತೋದ್ರು ಪರವಾಗಿಲ್ಲ ಅಂತ ಕೂತಿರ್ತಾನೆ. ಈಗಿರ್ಬೇಕಾದ್ರೆ ಆ ಫ್ಲೈಟ್ ಸಮುದ್ರದ ಮಧ್ಯದಲ್ಲಿರುವಂತ ಒಂದು ಐಲ್ಯಾಂಡ್ ಒಳಗಡೆ ಬಿದ್ದೋಗುತ್ತೆ. ಸ್ವಲ್ಪ ಸಮಯದ ನಂತರ ಅವ್ರೇನ್ಗೆ ಪ್ರಜ್ಞೆ ಬಂದಾಗ ಅವನು ಒಂದ್ ಕಡೆ ಬಿದ್ದಿರ್ತಾನೆ. ಅದರಿಂದ ಅವನು ಮೇಲ್ಗಡೆ ಎದ್ದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ತುಂಬಾ ಜನ ಫ್ಲೈಟ್ ಒಳಗಡೆ ಸಿಗಾಕೊಂಡಿರ್ತಾರೆ. ಹಾಗೆ ಸ್ವಲ್ಪ ಜನ ಸತ್ತೋಗಿರ್ತಾರೆ. ಬದುಕಿರೋರೆಲ್ಲ ನನ್ನನ್ನ ಕಾಪಾಡಿ ಅಂತ ತುಂಬಾ ಜೋರಾಗಿ ಕೂಗ್ತಾ ಇರ್ತಾರೆ. ಅಲ್ಲಿ ರೌನಿಂಗ್ ಕೂಡ ಅವಳ ಫ್ರೆಂಡ್ ಲಿಯಾ ಜುನ್ ಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅವಳನ್ನ ನೋಡಿದ ಅವ್ರೇನ್ ಅವಳ ಹತ್ರ ಬಂದು ಅವಳ ಫ್ರೆಂಡ್ ನ ಸೇವ್ ಮಾಡ್ತಾನೆ. ಅವಾಗ ರೌನಿಂಗ್ ಅವ್ರನ್ನ ನೋಡಿ ಅವಳು ಕೂಡ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾಳೆ. ನಂತರ ಅಲ್ಲಿ ಬದುಕಿರೋರೆಲ್ಲ ಒಂದ್ ಕಡೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ಪ್ಯಾಸೆಂಜರ್ ನಾವಿವಾಗ ಪೈಲಟ್ ಹತ್ರ ಇರುವಂತಹ ರೇಡಿಯೋ ಟ್ರಾನ್ಸ್ಮಿಟರ್ ನ ಹುಡುಕ್ಬೇಕು. ಅದರಲ್ಲಿ ನಾವು ಆರ್ಮಿ ಅವ್ರ ಹತ್ರ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಬಹುದು. ಆದ್ರೆ ಪೈಲಟ್ ಇರುವಂತ ಪಾರ್ಟ್ ಬೇರೆ ಕಡೆ ಎಲ್ಲೋ ಬಿದ್ದೋಗಿದೆ. ಅದರಿಂದ ನಾವು ಮೊದಲು ಅದನ್ನ ಪತ್ತೆ ಮಾಡಬೇಕು. ಅದರಿಂದ ನಾವು ಈ ಪರ್ವತನ ದಾಟಿ ಪೈಲಟ್ ಕಂಟ್ರೋಲರ್ ಬಿದ್ದಿರುವಂತ ಜಾಗಕ್ಕೆ ಹೋಗ್ಬೇಕು. ಅವಾಗ ನಮ್ಗೆ ಏನಾದ್ರೂ ಹಸಿವಾದ್ರೆ ಇಲ್ಲಿರುವಂತಹ ಕಾಡಿನ ಹಣ್ಣುಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ಹಣ್ಣನ್ನ ಕೈಯಲ್ಲಿ ಇಟ್ಕೊಂಡು ಓಪನ್ ಮಾಡ್ತಾನೆ. ಆದ್ರೆ ಹಣ್ಣಿನ ಒಳಗಡೆ ಆಸಿಡ್ ತರ ಇರುವಂತ ರಸ ಬಂದು ಆ ಮನುಷ್ಯನ ಮೇಲೆಲ್ಲ ಹಾರುತ್ತೆ. ಅದರಿಂದ ಆ ಮನುಷ್ಯ ಅಲ್ಲೇ ಸತ್ತೋಗ್ತಾನೆ. ಅದನ್ನ ನೋಡಿದ ಚೀಬಿಂಗ್ ಈ ಕಾಡಿನೊಳಗಡೆ ಇದೇ ರೀತಿ ಇನ್ನು ಅನೇಕ ವಿಚಿತ್ರ ಜೀವಿಗಳು ಇರಬಹುದು. ಅದರಿಂದ ಎಲ್ಲರೂ ತುಂಬಾನೇ ಹುಷಾರಾಗಿರಿ. ಪೈಲಟ್ ಗಳಿದ್ದಂತ ಫ್ಲೈಟ್ ನ ಪಾರ್ಟ್ ಆ ದೂರದಲ್ಲಿ ಕಾಣ್ತಿರುವಂತ ಪರ್ವತದ ಹತ್ರ ಬಿದ್ದಿದೆ. ಅಲ್ಲಿಗೆ ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ರೇಡಿಯೋ ಟ್ರಾನ್ಸ್ಮಿಟರ್ ಇಂದ ಆರ್ಮಿ ಅವ್ರಿಗೆ ಇನ್ಫಾರ್ಮ್ ಮಾಡಬಹುದು. ಆ ಜಾಗದ ಹತ್ರ ಹೋಗೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಅಲ್ಲಿಗೆ ನಾವು ಹೋಗ್ಬೇಕು ಅಂದ್ರೆ 2 ದಿನ ಬೇಕಾದ್ರೂ ಆಗ್ಬಹುದು. ಅದರಿಂದ ಎಲ್ಲರೂ ತುಂಬಾ ಧೈರ್ಯದಿಂದ ಒಟ್ಟಾಗಿ ಆ ಜಾಗಕ್ಕೆ ಹೋಗೋಣ ಅಂತ ಹೇಳಿ ಅವನು ಸ್ವಲ್ಪ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಪ್ಲಾಂಟ್ ಬಂದು ಅವನನ್ನ ಮೇಲ್ಗಡೆ ಹೇಳ್ಕೊಳ್ಳುತ್ತೆ. ಅದರಿಂದ ಅಲ್ಲಿದ್ದವರೆಲ್ಲ ತುಂಬಾ ಭಯದಿಂದ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಆ ಕಾಡೊಳಗಡೆ ಇದ್ದ ಮ್ಯಾನ್ ಈಟಿಂಗ್ ಪ್ಲಾಂಟ್ಸ್ ಗಳು ಕೂಡ ಅವರನ್ನ ಅಟ್ಯಾಕ್ ಮಾಡಿ ತುಂಬಾ ಜನನ ಸಾಯಿಸ್ತಾ ಇರ್ತವೆ. ಅವಾಗ ಅವ್ರನ್ನ ಲೋಗೋ ಹೋಗಿ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವಂತ ಪ್ಯಾಸೆಂಜರ್ ಗಳು ಯಾವ್ದಾದ್ರು ಅವಘಡಗಳಿಂದ ಸತ್ತೋದ್ರೆ ಅವರಿಗೆ 6 ಲಕ್ಷ ಪರಿಹಾರ ಸಿಗುತ್ತೆ ಅಂತ ಬರ್ದಿರುತ್ತೆ. ಅದರಿಂದ ಅವ್ರೇನ್ ಆ ಜೀವಿಯಿಂದ ಸಾಯೋದಕ್ಕೆ ಅಂತ ತೀರ್ಮಾನ ಮಾಡಿ ಆ ಪ್ಲಾಂಟ್ ಹತ್ರ ಹೋಗಿ ನಿಂತ್ಕೋತಾನೆ. ಆ ಪ್ಲಾಂಟ್ ಇನ್ನೇನ್ ಅವನನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಲಿಯಾ ಜುನ್ ಬಂದು ಅವರನ್ನ ಕಾಪಾಡಿ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಬೈದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರನ್ಗೆ ತುಂಬಾ ದುಡ್ಡಿನ ಸಮಸ್ಯೆ ಇದೆ ಅಂತ. ಅದರಿಂದನೇ ಅವನು ತುಂಬಾ ಬೇಜಾರದಲ್ಲಿರ್ತಾನೆ. ಅವರೆಲ್ಲ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ನದಿ ತೀರದಲ್ಲಿ ನಿಂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ಅವಾಗ ರೌನಿಂಗ್ ಅವ್ರನ್ನ ಹತ್ರ ಬಂದು ನೀನು ಮೊದ್ಲಿನ ತರನೇ ಸಖತ್ ನೆಗ್ಲಿಜೆನ್ಸಿ. ಇವತ್ತು ಲಿಯಾ ಜುನ್ ಇರ್ಲಿಲ್ಲ ಅಂದಿದ್ರೆ ನಿನ್ ಕತೆ ಅಷ್ಟೇ ಅಂತ ಬೈತಾಳೆ. ಅದಕ್ಕೆ ಅವ್ರೇನ್ ನನ್ನನ್ನ ಕಾಪಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅವಾಗ ಲಿಯಾ ಜುನ್ ಅವ್ರ ಹತ್ರ ಬಂದು ಅವ್ರೇನ್ಗೆ ನೀನು ಫ್ಲೈಟ್ ನಲ್ಲಿ ಎಲ್ಲಿಗೆ ಹೋಗ್ತಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ರೇನ್ ಯಾವ್ದೋ ಒಂದು ಕೆಲ್ಸಕ್ಕೋಸ್ಕರ ಹೋಗ್ತಿದೆ ಅಂತ ಹೇಳ್ತಾನೆ. ನಂತರ ಅವರೆಲ್ಲ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ನಂತರ ಅವ್ರಗಳೆಲ್ಲ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಕ್ರೊಕೊಡೈಲ್ ತರ ಇರುವಂತಹ ಮಾನ್ಸ್ಟರ್ ಪ್ರಾಣಿಗಳಿರ್ತವೆ. ಆದ್ರೆ ಆ ಪ್ರಾಣಿಗಳೆಲ್ಲ ಇವ್ರಗಳ ಕಣ್ಣಿಗೆ ಕಾಣ್ತಾ ಇರೋದಿಲ್ಲ. ಯಾಕಂದ್ರೆ ಆ ಪ್ರಾಣಿಗಳೆಲ್ಲ ಅಲ್ಲಿದ್ದ ಕಲ್ಲಿನ ಬಂಡೆಗಳ ಕಲರ್ ತರನೇ ಇರ್ತವೆ. ಅವ್ರಗಳೆಲ್ಲ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಹಿಂದೆ ಹೋಗ್ತಿದ್ದ ಪ್ಯಾಸೆಂಜರ್ ಗೆ ಅವ್ರ ಹಿಂದೆ ಯಾರೋ ಒಬ್ರು ಫಾಲೋ ಮಾಡ್ತಿದಾರೆ ಅಂತ ಫೀಲ್ ಆಗುತ್ತೆ. ಅದರಿಂದ ಅವನು ಇನ್ನೊಬ್ಬ ಪ್ಯಾಸೆಂಜರ್ ಗೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಿದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಪ್ಯಾಸೆಂಜರ್ ಸುಮ್ನೆ ನಮ್ಮನ್ನ ಎದುರಿಸ್ಬೇಡ, ಬಾಯಿ ಮುಚ್ಕೊಂಡ್ ಬಾ ಅಂತ ಹೇಳಿ ಅಲ್ಲಿಂದ ಅವನು ಹೋಗ್ತಾನೆ. ಅವ್ರಿಬ್ರು ಸ್ವಲ್ಪ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಮಾನ್ಸ್ಟರ್ ಪ್ರಾಣಿ ಕೊನೆಯಲ್ಲಿ ಹೋಗ್ತಿದ್ದ ಮನುಷ್ಯನನ್ನ ಮೇಲ್ಗಡೆ ಹೇಳ್ಕೊಳ್ಳುತ್ತೆ. ಅದನ್ನ ನೋಡಿದ ಇನ್ನೊಬ್ಬ ಪ್ಯಾಸೆಂಜರ್ ಓಡ್ ಬಂದು ಅಲ್ಲಿದ್ದವ್ರಿಗೆಲ್ಲ ತಿಳಿಸ್ತಾನೆ. ಅದರಿಂದ ಅವರೆಲ್ಲ ತುಂಬಾ
ತುಂಬಾ ಭಯದಿಂದ ಸುತ್ತೆಲ್ಲ ಯಾವ ಪ್ರಾಣಿ ಇರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಮತ್ತೆ ಒಬ್ಬ ಪ್ಯಾಸೆಂಜರ್ ನ ಆ ಮೋನ್ಸ್ಟರ್ ಪ್ರಾಣಿ ಮೇಲ್ಗಡೆ ಹೇಳ್ಕೊಳ್ಳುತ್ತೆ. ಅವಾಗ ಆ ಪ್ರಾಣಿ ತರನೇ ಇರುವಂತಹ ತುಂಬಾ ಮೋನ್ಸ್ಟರ್ ಪ್ರಾಣಿಗಳು ಅವ್ರ ಮುಂದೆ ಬರ್ತವೆ. ಅದರಿಂದ ಅವರೆಲ್ಲ ಮತ್ತೆ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರುಗಳು ಓದ್ ಕಡೆ ಎಲ್ಲ ಆ ಪ್ರಾಣಿಗಳು ತುಂಬಾನೇ ಇರ್ತವೆ. ಅದರಿಂದ ಆ ಪ್ರಾಣಿಗಳು ಸಿಕ್ತವ್ರನ್ನೆಲ್ಲ ತಿಂತಾ ಇರ್ತವೆ. ಆ ಪ್ರಾಣಿಗಳಿಂದ ಎಲ್ಲರೂ ತಪ್ಪಿಸ್ಕೊಂಡು ಮುಂದೆ ಓಡೋಗ್ತಿರ್ಬೇಕಾದ್ರೆ ರೌನಿಂಗ್ ನ ಒಂದು ಪ್ರಾಣಿ ಅದರ ನಾಲ್ಗೆಯಿಂದ ಇಟ್ಕೊಬಿಡುತ್ತೆ. ಅವಾಗ ಅವಳ ಕೈಯನ್ನ ಹೌರೆನ್ ಇಟ್ಕೊಂಡು ಎಳಿತಾನೆ. ಅದರಿಂದ ಆ ಪ್ರಾಣಿ ಅವಳನ್ನ ಬಿಡುತ್ತೆ. ಅವಾಗ ರೌನಿಂಗ್ ಕೆಳಗಡೆ ಬಿದ್ದೋಗ್ತಾಳೆ. ಅವಳನ್ನ ಹೌರೆನ್ ಮೇಲ್ಗಡೆ ಎತ್ತುತ್ತಿರ್ಬೇಕಾದ್ರೆ ಮತ್ತೆ ಆ ಪ್ರಾಣಿ ಅದರ ನಾಲ್ಗೆಯಿಂದ ಹೌರೆನ್ನ ಇಟ್ಕೊಳ್ಳುತ್ತೆ. ಅದರಿಂದ ಹೌರೆನ್ ಕೈನ ರೌನಿಂಗ್ ಇಟ್ಕೊಂಡು ಎಳಿತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಂದು ಮೋನ್ಸ್ಟರ್ ಪ್ರಾಣಿ ಬಂದು ಅದು ಕೂಡ ಅದರ ನಾಲ್ಗೆಯಿಂದ ಹೌರೆನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೇನ್ ಹೌರೆನ್ನ ಆ ಪ್ರಾಣಿಗಳು ಬಾಯೊಳಗಡೆ ಎಳ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಜಿಯೋಚುನ್ ಬಂದು ಹೌರೆನ್ನ ಕಾಪಾಡ್ತಾನೆ. ಅವಾಗ ಅವರೆಲ್ಲ ಆ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ತುಂಬಾ ಗ್ರಾಸ್ ಇರುವಂತ ಜಾಗಕ್ಕೆ ಓಡೋಗ್ತಾರೆ. ಅಲ್ಲಿ ತನಕ ಆ ಮೋನ್ಸ್ಟರ್ ಪ್ರಾಣಿಗಳು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಓಡಿಸ್ಕೊಂಡು ಹೋಗ್ತಾ ಇರ್ತವೆ. ಆದ್ರೆ ಅವರೆಲ್ಲ ಗ್ರಾಸ್ ಬೆಳೆದಿರುವಂತ ಜಾಗಕ್ಕೆ ಹೋದಾಗ ಆ ಪ್ರಾಣಿಗಳೆಲ್ಲ ವಾಪಸ್ ಹೋಗ್ತವೆ. ಆ ಗ್ರಾಸು ತುಂಬಾನೇ ದೊಡ್ಡದಾಗಿ ಬೆಳೆದಿರೋದ್ರಿಂದ ಪಕ್ಕದಲ್ಲಿದ್ದವರು ಒಬ್ರಿಗೊಬ್ರು ಕಾಣಿಸ್ತಾ ಇರೋದಿಲ್ಲ. ಅವಾಗ ಜಿಯಾಚುನ್ ನಾನು ಒಬ್ನೇ ಇದ್ದೀನಿ, ನೀವುಗಳು ಎಲ್ಲಿದ್ದೀರಾ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂತ ಕೂಗ್ತಾನೆ. ಅವಾಗ ರೌನಿಂಗ್ ಕೂಡ ನಾನು ಹೌರೆನ್ ಜೊತೆ ಇದ್ದೀನಿ, ನೀವುಗಳು ಎಲ್ಲಿದ್ದೀರಾ ಅಂತ ನಮ್ಗಳಿಗೂ ಕಾಣ್ತಾ ಇಲ್ಲ ಅಂತ ಕೂಗ್ತಾಳೆ. ಅವಾಗ ಲಿಯಾಜುನ್ ನಾನು 1 2 3 ಅಂತ ಹೇಳ್ತೀನಿ, 3 ಅನ್ಕೂಡ್ಲೆ ಎಲ್ಲರೂ ಮೇಲ್ಗಡೆ ಜಂಪ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಲಿಯಾಜುನ್ 3 ಅನ್ಕೂಡ್ಲೆ ಎಲ್ಲರೂ ಮೇಲ್ಗಡೆ ಜಂಪ್ ಮಾಡ್ತಾರೆ. ಅವಾಗ ಅವ್ರಗಳೆಲ್ಲ ಎಲ್ಲಿದ್ದಾರೆ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅವಾಗ ಹೌರೆನ್ ಮತ್ತೆ ರೌನಿಂಗ್ ಅವ್ರ ಹತ್ರ ಹೋಗ್ತಿರ್ಬೇಕಾದ್ರೆ ರೌನಿಂಗ್ ನಾನು ಈ ದೇಶಕ್ಕೆ ಬಂದ್ ಕೂಡ್ಲೇನೆ ನಿನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡಿದೆ. ಆದ್ರೆ ನೀನು ಎಲ್ಲೂ ಸಿಗ್ಲಿಲ್ಲ. ನಿನ್ನ ನಂಬರ್ಗೂ ಕೂಡ ಕಾಲ್ ಮಾಡಿದೆ, ಆದ್ರೆ ನೀನು ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅದರಿಂದ ನಾನು ನಿನ್ನನ್ನ ಹುಡುಕೊಂಡು ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನಿನ್ನ ತಮ್ಮ ಸಿಕ್ತ, ಅವನು ನಿನ್ನ ವಿಷಯನೆಲ್ಲ ಹೇಳ್ದ ಅಂತ ಹೇಳ್ತಾಳೆ. ಅವಾಗ ಹೌರೆನ್ಗೆ ಅವನ ಹಳೇದೆಲ್ಲ ನೆನಪಿಗೆ ಬರುತ್ತೆ. ಅವರ ತಂದೆ ತೀರೋಗಿದ್ರಿಂದ ಅವನ ತಮ್ಮನ ಓದಿಗೋಸ್ಕರ ಹೌರೆನ್ನೇ ತುಂಬಾ ದುಡ್ಡನ್ನ ಹೊಂಚಬೇಕಾಗಿರುತ್ತೆ. ಹಾಗೆ ಅವರ ತಂದೆ ತುಂಬಾ ಸಾಲ ಮಾಡಿದ್ರಿಂದ ಆ ಸಾಲನ ಹೌರೆನ್ನೇ ತೀರ್ಸ್ಬೇಕಾಗಿರುತ್ತೆ. ಅದರಿಂದ ಹೌರೆನ್ ತುಂಬಾ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನು ಮಾಡಿಸಿರುವಂತ ಇನ್ಶೂರೆನ್ಸ್ ದುಡ್ಡೆಲ್ಲ ಅವನ ತಮ್ಮನಿಗೆ ಸಿಗುತ್ತೆ. ಅವಾಗ ಅವರ ಸಮಸ್ಯೆಗಳೆಲ್ಲ ಬಗೆಹರಿತವೆ ಅಂತ ಅವನು ಆ ರೀತಿ ತೀರ್ಮಾನ ತಗೊಂಡಿರ್ತಾನೆ. ನಂತರ ಅವ್ರುಗಳು ಆ ಗ್ರಾಸ್ ಒಳಗಡೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವರ ಪಕ್ಕನೆ ಒಂದು ದೈತ್ಯಕಾರದ ಮೋನ್ಸ್ಟರ್ ಸ್ನೇಕ್ ಇರುತ್ತೆ. ಅದು ಅವ್ರಗಳ ಪಕ್ಕನೆ ಹೋಗ್ತಾ ಇರುತ್ತೆ. ಅದರಿಂದ ತುಂಬಾನೇ ಸೌಂಡ್ ಆಗ್ತಾ ಇರುತ್ತೆ. ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲರೂ ತುಂಬಾ ಭಯದಿಂದ ನೋಡ್ತಾ ಇರ್ಬೇಕಾದ್ರೆ ಆ ಮೋನ್ಸ್ಟರ್ ಸ್ನೇಕ್ ಒಬ್ಬ ಮನುಷ್ಯನನ್ನ ಬಾಯಲ್ಲಿ ಕಚ್ಕೊಂಡು ಅವ್ರ ಮುಂದೆ ಬರುತ್ತೆ. ಮತ್ತೆ ಆ ಸ್ನೇಕು ಆ ಮನುಷ್ಯನ ಸುತ್ತಾಕೊಂಡು ಅವ್ರ ಕಣ್ ಮುಂದೆನೆ ಆ ಮನುಷ್ಯನನ್ನ ನುಂಗುತ್ತೆ. ಅದರಿಂದ ಅವರೆಲ್ಲ ಅಲ್ಲಿಂದ ಓಡೋಗಿ ಕಲ್ಬಂಡೆಗಳ ಮಧ್ಯದಲ್ಲಿ ಬಚ್ಚಿಟ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಆ ಮೋನ್ಸ್ಟರ್ ಸ್ನೇಕು ಅವ್ರುಗಳಿರುವಂತ ಜಾಗಕ್ಕೆ ಬರುತ್ತೆ. ಅದು ಹಾಗೆ ರೌನಿಂಗ್ ಹತ್ರ ಬಂದು ಇನ್ನೇನ್ ಅವಳನ್ನ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅವ್ರೇನ್ ಹೊರಗಡೆ ಬಂದು ಆ ಸ್ನೇಕ್ ನಾನು ಇಲ್ಲಿದ್ದೀನಿ, ನಿನ್ನ ಕಂಡ್ರೆ ನನ್ಗೇನ್ ಭಯ ಇಲ್ಲ, ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ ಮಾಡು ನೋಡೋಣ ಅಂತ ಕೂಗ್ತಾನೆ. ಅದರಿಂದ ಆ ಸ್ನೇಕು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಜಿಯಾಚೂನ್ ಅವನ ಪಕ್ಕದಲ್ಲಿ ಬಿದ್ದಿದ್ದ ಕಾಡಿನ ಹಣ್ಣನ್ನ ಆ ಸ್ನೇಕ್ ಹತ್ರ ಎಸಿತಾನೆ. ಆ ಹಣ್ಣು ಸ್ನೇಕ್ ಪಕ್ಕದಲ್ಲಿದ್ದ ಬೇರೆ ಹಣ್ಣಿಗೆ ಹೋಗಿ ಟಚ್ ಆಗುತ್ತೆ. ಅದರಿಂದ ಆ ಹಣ್ಣು ಬ್ಲಾಸ್ಟ್ ಆದ್ರಿಂದ ಪಕ್ಕದಲ್ಲಿದ್ದ ಹಣ್ಣುಗಳೆಲ್ಲ ಬ್ಲಾಸ್ಟ್ ಆಗಿ ಆ ಹಣ್ಣೊಳಗಡೆ ಇದ್ದ ಆಸಿಡ್ ತರ ಇರುವಂತ ರಸ ಎಲ್ಲ ಮೋನ್ಸ್ಟರ್ ಸ್ನೇಕ್ ಮೇಲ್ಗಡೆ ಬೀಳುತ್ತೆ. ಅದರಿಂದ ಆ ಸ್ನೇಕ್ ಇಂಜುರಿ ಆಗಿ ಅದು ಅಲ್ಲಿಂದ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿ ಸಂಜೆ ಆಗಿರುತ್ತೆ. ಅದರಿಂದ ಅವರೆಲ್ಲ ನಾವು ಇವತ್ತು ರಾತ್ರಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ, ಈ ಕಾಡಿನೊಳಗಡೆ ರಾತ್ರಿ ಹೊತ್ತು ಪ್ರಯಾಣ ಮಾಡೋದು ಬೇಡ. ಯಾಕಂದ್ರೆ ಈ ಕಾಡಿನೊಳಗಡೆ ಇನ್ನು ಯಾವ ತರಹದ ಅಪಾಯಕಾರಿ ಜೀವಿಗಳು ಇದಾವೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರಿಂದ ನಾವು ಇಲ್ಲೇ ಯಾವ್ದಾದ್ರು ಒಂದು ಸೇಫ್ ಆದ ಜಾಗನ ಹುಡುಕಿ ಇಲ್ಲೇ ಉಳ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಅದರಿಂದ ಅವರೆಲ್ಲ ಅವತ್ ರಾತ್ರಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಗುಹೆ ಒಳಗಡೆ ಉಳ್ಕೊಂಡು ಅಲ್ಲೇ ಇದ್ದ ಸೌದೆಗಳನ್ನೆಲ್ಲ ಒಂದ್ ಕಡೆ ಹಾಕಿ ಬೆಂಕಿ ಬರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಲಿಯಾಚುನ್ ಆ ಗುಹೆ ಒಳಗಡೆ ಇದ್ದ ಕಚ್ಚಾ ತೈಲನ ಕಾಟನ್ಗೆ ಹಾಕಿ ಒಂದು ಕಲ್ಲಿನಿಂದ ಬೆಂಕಿ ಬರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅದರಿಂದ ಬೆಂಕಿ ಬರ್ತಾ ಇರೋದಿಲ್ಲ. ಅವಾಗ ಅವನು ಒಂದು ಲೋಹದ ವಸ್ತು ಇದ್ದಿದ್ರೆ ಇವಾಗ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಹೌರೆನ್ ಅವನ ಕತ್ತಲಿದ್ದ ಡಾಲರ್ ನ ಲಿಯಾಚುನ್ಗೆ ಕೊಟ್ಟು ಇದ್ರಲ್ಲಿ ಬರ್ಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ. ಆ ಡಾಲರ್ ನಲ್ಲಿದ್ದ ಸ್ಮೈಲಿ ಸಿಂಬಲ್ ಅನ್ನ ರೌನಿಂಗ್ ಹೌರೆನ್ಗೆ ಅವಳು ಎಜುಕೇಶನ್ ಗೋಸ್ಕರ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಕೂಲ್ ಡ್ರಿಂಕ್ಸ್ ಬಾಟ್ಲ ಮುಚ್ಚಳಕ್ಕೆ ಆ ಸಿಂಬಲ್ ನ ಅಂಟಿಸೋಗಿರ್ತಾಳೆ. ಅದನ್ನೇ ಹೌರೆನ್ ಡಾಲರ್ ಮಾಡ್ಕೊಂಡಿರ್ತಾನೆ. ಹೌರೆನ್ ಆ ಡಾಲರ್ ನ ಲಿಯಾಚುನ್ಗೆ ಕೊಟ್ಟಾಗ ಅದನ್ನ ರೌನಿಂಗ್ ನೋಡ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಹೌರೆನ್ ಅವಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅಂತ. ಆ ಡಾಲರ್ ನ ಸಹಾಯದಿಂದ ಲಿಯಾಚುನ್ ಬೆಂಕಿ ಬರ್ಸ್ತಾ ಇರ್ಬೇಕಾದ್ರೆ ಅವನ ಜೀವನದ ಸ್ಟೋರಿ ಎಲ್ಲಾನು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ. ಅದರಿಂದ ಲಿಯಾಚುನ್ ಹೌರೆನ್ಗೆ ಈ ಡಾಲರ್ ನ ಯಾವಾಗ್ಲೂ ನಿನ್ ಜೊತೆನೆ ಇಟ್ಕೋ, ಇದು ನಿನ್ಗೆ ತುಂಬಾನೇ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾನೆ. ನಂತರ ಅವರೆಲ್ಲ ಬೆಂಕಿ ಕಾಯಿಸ್ಕೊಂಡು ಕೂತಿರ್ಬೇಕಾದ್ರೆ ರೌನಿಂಗ್ ಹೌರೆನ್ ಹತ್ರ ಬಂದು ನಿನ್ನ ತಮ್ಮ ನನ್ಗೆ ಎಲ್ಲಾನು ಹೇಳ್ದ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಂತೆ, ಆದ್ರೆ ನಿನ್ನ ತಮ್ಮ ನಿನ್ನನ್ನ ತುಂಬಾ ಇಷ್ಟಪಡ್ತಾನೆ, ಅವನು ಅವಾಗ ತುಂಬಾನೇ ನಿನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಏನೋ ಒಂದು ವಿಚಿತ್ರವಾದ ಸೌಂಡ್ ಆಗುತ್ತೆ. ಆ ಸೌಂಡ್ ಏನಿರ್ಬೋದು ಅಂತ ಅವ್ರಗಳೆಲ್ಲ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ತುಂಬಾನೇ ಬೆಳಕು ಬರ್ತಾ ಇರುತ್ತೆ. ಆ ಬೆಳಕನ್ನ ನೋಡಿ ಅವ್ರಗಳೆಲ್ಲ ತುಂಬಾ ಖುಷಿಯಿಂದ ರೆಸ್ಕ್ಯೂ ಟೀಮ್ ಏನಾದ್ರು ಬಂದಿರಬಹುದಾ ಅಂತ ತಿಳ್ಕೊಂಡು ಅವ್ರೇನ್ ಲಿಯಾಜುನ್ ಮತ್ತೆ ಲಿಯಾಗೋ ಆ ಬೆಳಕು ಬರ್ತಿರೋ ಕಡೆ ಹೋಗ್ತಾರೆ. ಅವ್ರುಗಳು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೈತ್ಯಕಾರದ ಮೋನ್ಸ್ಟರ್ ಕ್ರಿಯೇಚರ್ ಅಲ್ಲಿಗೆ ಬಂದು ಲಿಯಾಗೋನ ಇಟ್ಕೊಂಡು ತಿನ್ಬಿಡುತ್ತೆ. ಲಿಯಾಗೋ ಯಾವಾಗ್ಲೂ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದ ಸೂಟ್ ಕೇಸ್ ಒಳಗಡೆ ಅವಳ ಮಗ್ಳ ಅಸ್ಥಿ ಇರುತ್ತೆ. ಆ ಕ್ರಿಯೇಚರ್ ಲಿಯಾಗೋನ ತಿಂದ್ಮೇಲೆ ಹೌರೆನ್ ಮತ್ತೆ ಲಿಯಾಜುನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ಲಿಯಾಜುನ್ ನಾವು ಇಲ್ಲಿರೋದು ಸೇಫ್ ಅಲ್ಲ, ಅದರಿಂದ ನಾವು ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಹೌರೆನ್ ಕೂಡ ಒಪ್ಕೊಳ್ತಾನೆ. ಅವಾಗ ಲಿಯಾಜುನ್ 1 2 3 ಅನ್ಕೂಡ್ಲೇನೆ ಹೌರೆನ್ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಲಿಯಾಜುನ್ ಮಾತ್ರ
ಮಾತ್ರ ಅಲ್ಲೇ ಉಳ್ಕೋತಾನೆ. ಲಿಯಾ ಜುನ್ ಅವ್ರೇನ್ಗೆ ಇಬ್ರು ಇಲ್ಲಿಂದ ಹೊರಗಡೆ ಓಡೋಗೋಣ ಅಂತ ಹೇಳಿ ಮೋಸ ಮಾಡ್ತಾನೆ. ಯಾಕಂದ್ರೆ ಅವ್ರೇನ್ ಹೊರಗಡೆ ಹೋದ್ಮೇಲೆ ಆ ಕ್ರಿಯೇಚರ್ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗುತ್ತೆ. ಅವಾಗ ಲಿಯಾ ಜುನ್ ಬೇರೆ ಕಡೆ ತಪ್ಪಿಸ್ಕೊಳ್ಬಹುದು ಅಂತ ಹಾಗೆ ಮಾಡ್ತಾನೆ. ಅವ್ರೇನ್ ಹಾಗೆ ಮುಂದೆ ಓಡೋಗ್ತಿರ್ಬೇಕಾದ್ರೆ ಇನ್ನೇನ್ ಆ ಮೋನ್ಸ್ಟರ್ ಕ್ರಿಯೇಚರ್ ಅವನ ಹತ್ರ ಬಂದು ಅವನನ್ನ ತಿನ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಒಂದು ದೈತ್ಯಕಾರದ ಮೋನ್ಸ್ಟರ್ ಸ್ನೇಕ್ ಬಂದು ಆ ಕ್ರಿಯೇಚರ್ ನ ತಿಂದಾಕ್ಬಿಡುತ್ತೆ. ಈ ಕಡೆ ಲಿಯಾ ಜುನ್ ಗುಹೆ ಒಳಗಡೆ ಹೋಗಿ ಅಲ್ಲಿದ್ದವ್ರಿಗೆಲ್ಲ ನಮ್ಮ ಮುಂದೆ ಒಂದು ರಾಕ್ಷಸ ತರ ಇರುವಂತ ಪ್ರಾಣಿ ಬಂದಿತ್ತು, ಆ ಪ್ರಾಣಿ ಅವ್ರನ್ನೆಲ್ಲ ಸಾಯಿಸ್ಬಿಡ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರೇನ್ ಲಿಯಾಗೋ ಮಗಳ ಅಸ್ಥಿನ ಇಟ್ಕೊಂಡು ಅಲ್ಲಿಗೆ ಬರ್ತಾನೆ. ಆ ಅಸ್ಥಿನ ನೋಡಿ ಅವರೆಲ್ಲ ಲಿಯಾಗೋ ಇದಕ್ಕೋಸ್ಕರನ ಅವನ ಹತ್ರ ಇದ್ದ ಸೂಟ್ ಕೇಸ್ ನ ತುಂಬಾ ಜೋಪಾನವಾಗಿ ನೋಡ್ಕೋತಿದ್ದ ಅಂತ ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾರೆ. ನೆಕ್ಸ್ಟ್ ಡೇ ಆ ಅಸ್ಥಿನ ಒಂದು ಗುಂಡಿ ಒಳಗಡೆ ಮುಚ್ಚಿ ಅವರೆಲ್ಲ ಮುಂದೆ ಹೋಗ್ತಾರೆ. ಅವ್ರುಗಳು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೈತ್ಯಕಾರದ ಸ್ನೇಕ್ ಸ್ಲಾಬ್ಸ್ ಅವ್ರ ಕೈಗೆ ಸಿಗುತ್ತೆ. ಅದನ್ನ ನೋಡಿ ಅವರೆಲ್ಲ ಇದೇ ಇಷ್ಟೊಂದು ದೊಡ್ಡದಾಗಿರ್ಬೇಕು ಅಂದ್ರೆ ಇನ್ನ ಹಾವೆಷ್ಟು ದೊಡ್ಡದಾಗಿರ್ಬೋದು ಅಂತ ತುಂಬಾ ಭಯ ಪಡ್ತಿರ್ತಾರೆ. ಮತ್ತೆ ಆ ಹಾವು ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಇರ್ಬೋದು ಅಂತ ತುಂಬಾ ಗಾಬರಿಯಿಂದ ಸುತ್ತೆಲ್ಲ ನೋಡ್ತಿರ್ಬೇಕಾದ್ರೆ ಅವ್ರ ಮುಂದೆನೆ ಒಂದು ದೈತ್ಯಕಾರದ ಮೋನ್ಸ್ಟರ್ ಸ್ನೇಕ್ ಬಂದು ಅವ್ರ ಕಡೆ ಒಂದು ಕಲ್ ಬಂಡೆನ ಎಸ್ತು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಅವರೆಲ್ಲ ಅಲ್ಲಿಂದ ಓಡೋಗಿ ಒಂದು ಕಲ್ ಬಂಡೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಆ ಹಾವು ಕೂಡ ಅವ್ರ ಹಿಂದೆನೆ ಹೋಗಿ ಅವರನ್ನ ತಿನ್ನೋದಕ್ಕೆ ಅಂತ ನೋಡ್ತಾ ಇರುತ್ತೆ. ಅದರಿಂದ ಅವ್ರಗಳೆಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಅಂತ ಹೋಗ್ತಾರೆ. ಆ ಹಾವು ಕೂಡ ಅವ್ರ ಹಿಂದೆನೆ ಫಾಲೋ ಮಾಡ್ತಾ ಇರುತ್ತೆ. ಅವ್ರುಗಳು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕಲ್ ಬಂಡೆಗಳಿರುವಂತ ಜಾಗಕ್ಕೆ ಹೋಗ್ತಾರೆ. ಆ ಬಂಡೆಗಳು ತುಂಬಾನೇ ಸ್ಲೋಪ್ ಆಗಿರೋದ್ರಿಂದ ಲಾವೋ ಜನ್ ಜಾರಿ ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ. ಅವಾಗ ಲಿಯೋ ಜುನ್ ಮತ್ತೆ ಅವ್ರೇನ್ ಅವನನ್ನ ಇಟ್ಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೈತ್ಯಕಾರದ ಮೋನ್ಸ್ಟರ್ ಸ್ನೇಕ್ ಬರುತ್ತೆ. ಆ ಸ್ನೇಕು ಅವ್ರ ಹತ್ರ ಬಂದು ಇನ್ನೇನ್ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅಷ್ಟರಲ್ಲಿ ಲಾವೋ ಜನ್ ಕೆಳಗಡೆ ಬಿದ್ದೋಗ್ತಾನೆ. ಅದರಿಂದ ಹಾವು ಅವನನ್ನ ಇಟ್ಕೊಂಡು ನುಂಗುತ್ತೆ. ಲಾವೋ ಜನ್ ನ ಲಿಯೋ ಜುನ್ ಕೆಳಗಡೆ ಬಿಟ್ಟ ಅಂತ ತುಂಬಾ ಕೋಪದಿಂದ ಅವ್ರೇನ್ ಅವನನ್ನು ಕೂಡ ಕೆಳಗಡೆ ಬಿಡ್ಬೇಕು ಅಂತ ನೋಡ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ರೌನಿಂಗ್ ಅವ್ರೇನ್ ಅಂತ ಕೂಗ್ತಾಳೆ. ಅದರಿಂದ ಅವ್ರೇನ್ ಲಿಯಾ ಜುನ್ ನ ಮೇಲ್ಗಡೆ ಹೇಳ್ಕೊತಾನೆ. ನಂತರ ಅವ್ರಗಳೆಲ್ಲ ಅಲ್ಲಿಂದ ಬೇರೆ ಕಡೆ ಹೋಗಿ ಒಂದ್ ಕಡೆ ನಿಂತಿರ್ಬೇಕಾದ್ರೆ ಅವ್ರೇನ್ ಲಿಯಾ ಜುನ್ಗೆ ಬಂದು ಹೊಡೆದು ಲಾವೋ ಜನ್ ನ ಕೆಳಗಡೆ ಹಾಕ್ಬಿಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಲಿಯಾ ಜುನ್ ಆ ಸಮಯದಲ್ಲಿ ನಾನು ಇನ್ನೇನ್ ಮಾಡ್ಬೇಕಿತ್ತು, ಅವರು ಸಾಯೋದು ನನಗೂ ಕೂಡ ಇಷ್ಟ ಇರ್ಲಿಲ್ಲ, ಆದ್ರೆ ನನ್ನ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಅದಿರ್ಲಿ, ನೀನು ದುಡ್ಡಿಗೋಸ್ಕರ ಇಲ್ಲಿಗೆ ಸಾಯೋದಕ್ಕೆ ಅಂತ ಬಂದಿದೀಯಾ, ಆದ್ರೆ ನಾನು ಬದುಕಬೇಕು ಅಂತ ಇಲ್ಲಿ ತುಂಬಾನೇ ಹೋರಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಅವಾಗ ರೌನಿಂಗ್ ಯಾರು ಬೇಕು ಅಂತ ಹಾಗೆ ಮಾಡ್ಲಿಲ್ಲ, ಈ ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರೇನ್ಗೆ ಹೇಳ್ತಾಳೆ. ಅಷ್ಟರಲ್ಲಿ ಏರ್ ಹೋಸ್ಟರ್ ಹ್ಯಾನ್ಶನ್ಗೆ ಒಂದು ಫ್ಲೈಟ್ ನ ಪಾರ್ಟ್ ಸಿಗುತ್ತೆ. ಅದರಿಂದ ಅವಳು ಫ್ಲೈಟ್ ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಬಿದ್ದಿರಬಹುದು ಅಂತ ಹೇಳ್ತಾಳೆ. ಅದರಿಂದ ಅವ್ರಗಳೆಲ್ಲ ಅಲ್ಲಿದ್ದ ಬೆಟ್ಟನ ಹತ್ತಿ ಮೇಲ್ಗಡೆ ಬಂದಾಗ ಒಂದ್ ಕಡೆ ಫ್ಲೈಟ್ ನ ಕಾಕ್ಪಿಟ್ ಬಿದ್ದಿರುತ್ತೆ. ಅದನ್ನ ನೋಡಿ ಅವರೆಲ್ಲ ತುಂಬಾ ಖುಷಿಯಿಂದ ಅದ್ರೊಳಗಡೆ ರೇಡಿಯೋ ಟ್ರಾನ್ಸ್ಮಿಟರ್ ಇರ್ಬೋದು ಅಂತ ನೋಡೋದಕ್ಕೆ ಅಂತ ಬಂದಾಗ ಅದ್ರೊಳಗಡೆ ಪೈಲಟ್ ಸತ್ತೋಗಿರ್ತಾನೆ. ಅವನನ್ನ ನೋಡಿದ ಹ್ಯಾನ್ಶನ್ ತುಂಬಾ ಗಾಬರಿಯಿಂದ ಕಂಟ್ರೋಲ್ ಪ್ಯಾನಲ್ ಮೇಲೆ ಕೈಯನ್ನ ಇಟ್ಬಿಡ್ತಾಳೆ. ಅದರಿಂದ ಆ ಫ್ಲೈಟ್ ನ ಇಂಜಿನ್ ಆನ್ ಆಗುತ್ತೆ. ಅವಾಗ ಎಲೆಗಳ ಮಧ್ಯದಲ್ಲಿ ಮುಚ್ಕೊಂಡಿದ್ದ ಟ್ರಾನ್ಸ್ಮಿಟರ್ ಅವ್ರಿಗೆ ಕಾಣುತ್ತೆ. ಅಷ್ಟರಲ್ಲಿ ಹ್ಯಾನ್ಶನ್ ಆ ಫ್ಲೈಟ್ ಇಂಜಿನ್ ಆಫ್ ಮಾಡ್ತಾಳೆ. ಅವಾಗ ಅವ್ರೇನ್ ರೇಡಿಯೋ ಟ್ರಾನ್ಸ್ಮಿಟರ್ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿ ತುಂಬಾ ದೈತ್ಯಕಾರದ ಮೊಟ್ಟೆಗಳು ಹೊಡೆದೋಗಿರ್ತವೆ. ಅವಾಗ ಅವ್ರೇನ್ಗೆ ಗೊತ್ತಾಗುತ್ತೆ ಅವ್ರಿರುವ ಜಾಗದಲ್ಲಿ ಯಾವ್ದೋ ಒಂದು ಮೋನ್ಸ್ಟರ್ ಪ್ರಾಣಿ ಇದೆ ಅಂತ. ಆದ್ರೂ ಕೂಡ ಅವ್ರೇನ್ ರೇಡಿಯೋ ಟ್ರಾನ್ಸ್ಮಿಟರ್ ಹತ್ರ ಹೋಗಿ ಅದನ್ನ ತಗೊಂಡು ಆನ್ ಮಾಡ್ತಾನೆ. ಅಷ್ಟರಲ್ಲಿ ಫ್ಲೈಟ್ ನ ಕಾಕ್ಪಿಟ್ ಮೇಲ್ಗಡೆ ಒಂದು ಮೋನ್ಸ್ಟರ್ ಹಾವು ಅವನ ಕಡೆನೆ ಬರ್ತಾ ಇರುತ್ತೆ. ಅದನ್ನ ನೋಡಿದ ಅವ್ರೇನ್ ಯಾರು ಕೂಡ ಕಾಕ್ಪಿಟ್ ಇಂದ ಹೊರಗಡೆ ಬರ್ಬೇಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಸ್ನೇಕ್ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಅವ್ರೇನ್ ಒಂದು ಸ್ಟಿಕ್ ಆಕ್ಸ್ ಇಂದ ಆ ಸ್ನೇಕ್ ಗೆ ಹೊಡಿತಾನೆ. ಅದರಿಂದ ಹಾವು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗುತ್ತೆ. ಅವ್ರೇನ ನೋಡಿದ ಕೂಡಲೇ ಹಾವಿಗೆ ಹಳೆದೆಲ್ಲ ನೆನಪಾಗುತ್ತೆ. ಅದರಿಂದ ಅದು ತುಂಬಾ ಕೋಪದಿಂದ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗುತ್ತೆ. ಅಷ್ಟರಲ್ಲಿ ಅವ್ರೇನ್ ಅವನ ಪಕ್ಕದಲ್ಲಿ ಬಿದ್ದಿದ್ದ ಫ್ಲೈಟ್ ಡೋರ್ ಒಳಗಡೆ ಹೋಗ್ತಾನೆ. ಅವನನ್ನ ಸೇವ್ ಮಾಡೋದಕ್ಕೆ ಅಂತ ರೌನಿಂಗ್ ಕೂಡ ಅಲ್ಲಿಗೆ ಹೋಗ್ತಾಳೆ. ಅವಳನ್ನ ಇನ್ನೇನ್ ಹಾವು ತಿನ್ನೋಷ್ಟರಲ್ಲಿ ಅವಳನ್ನ ಫ್ಲೈಟ್ ಡೋರ್ ಒಳಗಡೆ ಅವ್ರೇನ್ ಹೇಳ್ಕೊತಾನೆ. ಈ ಕಡೆ ಲಿಯಾ ಜುನ್ ರೇಡಿಯೋ ಟ್ರಾನ್ಸ್ಮಿಟರ್ ನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವನನ್ನ ನೋಡಿದ ಎಲ್ಲರೂ ಲಿಯಾ ಜುನ್ ರೇಡಿಯೋ ಟ್ರಾನ್ಸ್ಮಿಟರ್ ನ ತಗೊಂಡು ಅಲ್ಲಿಂದ ಓಡೋಗ್ತಾ ಇದ್ದಾನೆ ಅಂತ ಅನ್ಕೊಳ್ತಾರೆ. ಆದ್ರೆ ಅವನು ಅಲ್ಲಿಂದ ಎಲ್ಲೂ ಹೋಗಿರೋದಿಲ್ಲ. ಫ್ಲೈಟ್ ನ ಕಾಕ್ಪಿಟ್ ಮೇಲ್ಗಡೆ ಹೋಗಿ ಅಲ್ಲಿದ್ದ ಹಾವುಗಳೆಲ್ಲ ಅವನ ಕಡೆನೆ ಬರ್ಲಿ ಅಂತ ಜೋರಾಗಿ ಸೌಂಡ್ ಮಾಡ್ತಾ ಇರ್ತಾನೆ. ಅದರಿಂದ ಹಾವುಗಳೆಲ್ಲ ಅವನ ಕಡೆನೆ ಹೋಗ್ತಾ ಇರ್ತವೆ. ಅವಾಗ ಲಿಯಾ ಜುನ್ ಹ್ಯಾನ್ಶನ್ಗೆ ಇಂಜಿನ್ ಆನ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಅವಳು ಇಂಜಿನ್ ನ ಆನ್ ಮಾಡ್ತಿರ್ಬೇಕಾದ್ರೆ ಸ್ನೇಕ್ ಗಳೆಲ್ಲ ಕಾಕ್ಪಿಟ್ ಒಳಗಡೆ ಹೋಗಿ ಅದ್ರೊಳಗಡೆ ಇದ್ದವ್ರನ್ನೆಲ್ಲ ಸಾಯಿಸ್ತಾ ಇರ್ತವೆ. ಆದ್ರೂ ಕೂಡ ಹ್ಯಾನ್ಶನ್ ಇಂಜಿನ್ ಆನ್ ಮಾಡಿ ಸತ್ತೋಗ್ತಾಳೆ. ಅದರಿಂದ ಅಲ್ಲಿದ್ದ ಹಾವುಗಳು ಕೂಡ ಫ್ಲೈಟ್ ಇಂಜಿನ್ ಫ್ಯಾನ್ ಒಳಗಡೆ ಹೋಗಿ ಸತ್ತೋಗ್ತಾ ಇರ್ತವೆ. ಅವಾಗ ಲಿಯಾ ಜುನ್ ಅವ್ರೇನ್ ಮತ್ತೆ ರೌನಿಂಗ್ ಗೆ ಅವತ್ತು ನಾನು ಲಾವೋ ಜನ್ ನ ಕೈ ಬಿಡ್ಲಿಲ್ಲ ನಮ್ಮನ್ನೆಲ್ಲ ಉಳಿಸೋದಕ್ಕೆ ಅಂತ, ಅವರೇ ನನ್ನನ್ನ ಕೈ ಬಿಟ್ಟು ಕೆಳಗಡೆ ಬಿದ್ದೋದ್ರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಮೋನ್ಸ್ಟರ್ ಸ್ನೇಕ್ ಲಿಯಾ ಜುನ್ ಹತ್ರ ಬಂದು ಅವನನ್ನ ತಿಂದಾಕುತ್ತೆ. ಅದರಿಂದ ಅವ್ರೇನ್ ಮತ್ತೆ ರೌನಿಂಗ್ ಅಲ್ಲಿಂದ ಓಡೋಗಿ ಕಾಕ್ಪಿಟ್ ಒಳಗಡೆ ಹೋಗ್ತಾರೆ. ಅವಾಗ ಆ ಸ್ನೇಕು ಕಾಕ್ಪಿಟ್ ಸುತ್ತ ಸುತ್ಕೊಳ್ತಾ ಇರುತ್ತೆ. ಅದ್ರೊಳಗಡೆ ರೌನಿಂಗ್ ಅವ್ರೇನ್ ಕತ್ತಲಿದ್ದ ಡಾಲರ್ ನ ನೋಡಿ ಇಷ್ಟ ದಿನ ಆದ್ರೂ ಅದನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರೇನ್ ಹೌದು, ಅದರಿಂದ ನನ್ನ ಜೀವನ ಏನಾದ್ರೂ ಬದಲಾಗಬಹುದು ಅಂತ ಇಟ್ಕೊಂಡಿದೀನಿ ಅಂತ ಹೇಳ್ತಾನೆ. ಅವಾಗ ರೌನಿಂಗ್ ಖಂಡಿತವಾಗ್ಲೂ ನಿನ್ನ ಜೀವನ ಮುಂದೆ ಬದಲಾಗುತ್ತೆ ಅಂತ ಹೇಳ್ತಾಳೆ. ಅವಾಗ ಅವ್ರೇನ್ ನಾನು ಇದುವರೆಗೂ ಸಾಯ್ಬೇಕು ಅಂತ ಅನ್ಕೊಳ್ತಿದ್ದೆ, ಆದ್ರೆ ಇದೇ ಫಸ್ಟ್ ಟೈಮ್ ನನಗೆ ಬದುಕಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಒಂದು ಸ್ಟಿಕ್ ಆಕ್ಸ್ ಇಂದ ಕಾಕ್ಪಿಟ್ ನ ಒಂದ್ ಕಡೆ ಓಪನ್ ಮಾಡಿ ಅದ್ರೊಳಗಡೆಯಿಂದ ರೌನಿಂಗ್ ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ. ಅವಾಗ ಆ ಕಾಕ್ಪಿಟ್ ಒಳಗಡೆ ಇದ್ದ ಪೆಟ್ರೋಲ್ ಎಲ್ಲ ಹೊರಗಡೆ ಚೆಲ್ತಾ ಇರುತ್ತೆ. ಅದನ್ನ ನೋಡಿದ ಅವ್ರೇನ್ ರೌನಿಂಗ್ ನ ಕರ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ತಾನೆ. ಹಾವು ಕೂಡ ಅವ್ರ ಹಿಂದೆನೆ ಹೋಗ್ತಾ ಇರುತ್ತೆ. ಅವಾಗ ಅವ್ರೇನ್ ಅವನ ಹತ್ರ ಇದ್ದ ಡಾಲರ್ ನ ಪಕ್ಕದಲ್ಲಿದ್ದ ಕಲ್ಲಿಗೆ ಉಜ್ಜಿ ಬೆಂಕಿ ಬರ್ಸಿ ಹಾವು ಕಡೆ ಎಸಿತಾನೆ. ಆ ಜಾಗದಲ್ಲಿ ತುಂಬಾನೇ ಪೆಟ್ರೋಲ್ ಚೆಲ್ಲಿರೋದ್ರಿಂದ ಹಾವುಗೆಲ್ಲ ಬೆಂಕಿ ಎತ್ಕೊಂಡು ಹಾವು ಅಲ್ಲೇ
ಸತ್ತೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಬಂದು ಯಾರಾದ್ರೂ ಇಲ್ಲಿ ಇದೀರಾ, ಇದ್ರೆ ಆನ್ಸರ್ ಮಾಡಿ ಅಂತ ರೇಡಿಯೋ ಟ್ರಾನ್ಸ್ಮಿಟರ್ ನಲ್ಲಿ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.